ಸ್ವಾಮೀಜಿ ಇರುವಾಗ ನಾವು ಗಾಬರಿಯಲ್ಲಿ ಯಾವುದೋ ಒಂದು ನಿರ್ಧಾರನ ಯಾಕೆ ತಗೋಬೇಕು? ನೀವೇ ಹೇಳಿ ಸ್ವಾಮೀಜಿ, ಏನ್ ಮಾಡ್ಬೇಕು ಅನ್ನೋದನ್ನ. ಸುಟ್ಟು ಹಾಕ್ಬೇಕು. ಅತ್ತೆ ಮುಖ ಸುಡ್ಬೇಕಾ? ಗುರುಗಳೇ, ಎಣ್ಣೆಲಿ ಹಾಕಿ ಫ್ರೈ ಮಾಡು ಅಂತೀರಾ ಇಲ್ಲ ಪ್ಯಾನ್ ಮೇಲೆ ಹಾಕಿ ರೋಸ್ಟ್ ಮಾಡು ಅಂತೀರಾ? ಏಯ್, ನೀ ಸುಮ್ನಿರು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಆಂಜನೇಯನ್ ಬಾಲದ ಪೂಜೆ ದಿವಸ ನನ್ ಮುಖ ಸುಟ್ಟು ಹಾಕಿ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀರಾ ಅನ್ಸುತ್ತೆ ನೀವು. ಡಮ್ಮೋ ಡಮ್ಮ, ಗುರುಗಳು ಯಾಕೆ ಹಾಗೆ ಹೇಳಿದ್ರು ಅಂತ ಕೇಳೋದ್ ಬಿಟ್ಟು ನೀವೇ ಚರ್ಚೆ ಮಾಡ್ಕೊಂಡಿದ್ರೆ ಹೇಗೆ? ಗುರುಗಳೇ, ನೀವೇ ಸ್ವಲ್ಪ ಬಿಡಿಸಿ ಹೇಳಿ. ನಾನ್ ಹೇಳೋದಕ್ ಮುಂಚೆ ತಿಲೋತ್ತಮ ಹೇಳ್ಬೇಕು. ಮಾರುತಿ ಹತ್ರ ಏನ್ ಬೇಡ್ಕೊಂಡ್ಲು ಅಂತ. ಹೇಳದ್ನಲ್ಲ ಗುರುಗಳೇ, ಆಂಜನೇಯನ್ ದರ್ಶನ ಮಾಡ್ಬೇಕು ಅಂತ. ಸುಳ್ಳು. ಸುಳ್ಳು ಯಾಕೆ ಆಗುತ್ತೆ ಸ್ವಾಮಿ? ಮಾಮ್ ಎಲ್ಲರ ಮುಂದೆ ಹೇಳಿದ್ರಲ್ವಾ? ಮನ್ಸಲ್ಲೊಂದ್ ಮಾತನ್ನಿಟ್ಕೊಂಡು ಹೊರಗಡೆ ಬೇರೆ ಮಾತು ಹೇಳಿದಿಕ್ಕೇನೆ ಇಂಥ ಅನಾಹುತ ಆಗಿರೋದು. ಆಗ್ಲೇ ನನ್ನ ಅತ್ತೆ ಹತ್ರ ಇದನ್ನೇ ಹೇಳ್ತೆ ಸ್ವಾಮೀಜಿ. ಮೊದ್ಲು ಒಪ್ಕೊಳ್ಳಿಲ್ಲ, ಆಮೇಲೆ ಅವ್ರಿಗೆ ಹೇಳ್ದೇ ಇರಕ್ಕಾಗ್ಲಿಲ್ಲ. ಅದೇನಂತ ಹೇಳಕ್ಕ? ನನ್ನ ಬಾಯಿಂದ ಅದನ್ನ ಹೇಳ್ಬಾರ್ದು ಸುಮನ. ಅತ್ತೆ, ನಿಮ್ಮ ಬಾಯಲ್ಲಿ ಹೇಳಿ ಪ್ಲೀಸ್. ನೋನೋ, ಬೇಡ, ಖಂಡಿತ ಹೇಳಲ್ಲ. ಅಷ್ಟೊಂದು ಘನಘೋರವಾದ ಆಸೆ ಏನು ಅಂತ ನನ್ನ ಹತ್ರನಾದ್ರೂ ಹೇಳಿ ಮಾಮ್, ನಾನು ನಿಮ್ಮ ಮಗ ಅಲ್ವಾ? ಏಯ್, ಅದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ ಕಣೋ. ಮತ್ತೆ ನೈನಿ ಅದಕ್ಕೆ ಹತ್ರ ಹೇಳಿದಲ್ಲ ಮಾಮ್. ಅಬ್ಬಾ, ಈ ವಿಷಯ ಬಿಟ್ಬಿಟ್ಟು ಈ ವೀಳ್ಯದೆಲೆನ ಹೇಗ್ ತೆಗಿಯೋದು ಅಂತ ಯೋಚನೆ ಮಾಡ್ರೋ ಮೊದ್ಲು. ಇನ್ನೂ ಆಲೋಚಿಸೋದೇನೇ ಇಲ್ಲಮ್ಮ, ಗುರುಗಳು ಹೇಳ್ದಂಗೆ ಸುಡ್ಬೇಕಷ್ಟೇ. ಹಾ, ಹೇಗ್ ಸುಡ್ತಾರೆ? ನನ್ ಮುಖ ಕೂಡ ಸುಟ್ಟು ಹೋಗಲ್ವಾ? ಗುರುಗಳೇ, ನೀವೇ ಹೇಳಿ ಹೇಗೆ ತೆಗಿಬೇಕು ಅಂತ. ಗಾಯತ್ರಿ ದೇವಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಒಂದು ಕೋರಿಕೆನ ಬಯಸಿರ್ಬೋದು ತಿಲೋತ್ತಮ, ಹೌದು ತಾನೇ? ಹೌದು ಗುರುಗಳೇ. ಹಾಗಾದ್ರೆ ಗಾಯತ್ರಿ ದೇವಿ ಬಳಸ್ತಿದ್ದ ಲ್ಯಾಟಿನ್ನ ಬೆಳಗಿಸಿ ಇಲ್ಲಿಗೆ ತಗೊಂಡ್ ಬನ್ನಿ. ಆ ಹೆಸರಿಟ್ಕೊಂಡಿರೋ ಈ ಹಸುಗೂಸನ್ನ ಹತ್ರಕ್ಕೆ ಕರ್ಕೊಂಡು ಲ್ಯಾಂಟಿನಿಂದ ಬರೋ ಶಾಖನ ಮುಖಕ್ಕೆ ತಗಲೋ ಹಾಗೆ ಮಾಡಿದಾಗ ಗಾಯತ್ರಿ ಕೈಯಿಂದ ಅಂಟ್ಕೊಂಡಿರೋ ಆ ನಾಗವಲ್ಲಿ ಪತ್ರಗಳನ್ನೆಲ್ಲ ತೆಗೆದು ಹಾಕ್ಬೋದು. ಕೇಳಕ್ ಈಸಿ ಅನ್ಸತ್ತೆ, ಆದ್ರೆ ಪ್ರಾಸೆಸ್ ಕೇಳಿದ್ರೆ ಭಯ ಆಗ್ತಿದೆ. ತಡ ಯಾಕೆ ಮಾಡ್ಬೇಕು? ಲ್ಯಾಂಟರ್ನ್ ತಗೊಂಡ್ಬರ್ತೀನಿ ಇರಿ. ಲ್ಯಾಂಟನದ ಶಾಖ ಮಾತ್ರ ತಾಗ್ಸಿ ಅದ್ರ ಗ್ಲಾಸ್ ತಾಗಿದ್ರು ಚರ್ಮ ಸುಟ್ಟು ಹೋಗ್ಬಿಡುತ್ತೆ. ಮೊದಲು ಎಲೆ ಬರಬೇಕು, ಆಮೇಲೆ ಚರ್ಮ. 1+1 ಆಫರ್ ಅಂತ ಎರಡು ಕಿತ್ತಾಕೋತರ ಇದೆಯಲ್ಲೇ. ವೇಟ್ ರಾಜ, ನನಗೆ ಹೇಳೋದಲ್ಲ, ನಿಮ್ಮಮ್ಮ ಹತ್ರ ಹೇಳ್ಬೇಕು, ಒಳ್ಳೇದನ್ನ ಬಯಸ್ಬೇಕು ಅಂತ. ಅಷ್ಟಕ್ಕೂ ಈ ಪೂಜೆ ಮಾಡದೇ ಇದ್ರೇನೆ ಚೆನ್ನಾಗಿರೋದು. ತಪ್ಪು ನಿನ್ನೊಳಗಿಟ್ಕೊಂಡು ಪೂಜೆ ಮಾಡಬಾರ್ದಿತ್ತು ಅಂತ ಹೇಗ್ ಮಾತಾಡ್ತೀಯ ತಿಲೋತ್ತಮ? ಹೀಗಾಯ್ತಲ್ಲ, ಅದಕ್ಕೆ ಗುರುಗಳೇ.
ಯಾರಿಗೂ ಆಗದೆ ಇರೋದು ನಿನಗೆ ಮಾತ್ರ ಯಾಕಾಯ್ತು ಮಾಮ್? ಈಗ ಅದೆಲ್ಲ ಯಾಕೋ? ಬೇಗ ಬಾ ಅಕ್ಕ. ಬೇಗ ಬಂದ್ರೆ ಇದ್ರಲ್ಲಿರೋ ಕೆರೋಸಿನ್ ಹೋಗಿ ಬೆಂಕಿ ಹತ್ಕೋಬಹುದು ಅಂತ ನಿಧಾನಕ್ಕೆ ಬರ್ತಾ ಇದ್ದೀನಿ. ನೈನಿ, ಲ್ಯಾಟಿನ್ ಅದ್ರ ಮೇಲಿಡು. ತಿಲೋತ್ತಮ್ಮನ ಹತ್ರ ಕರ್ಕೊಂಡು ಹೋಗಿ ಅವಳ ಮೈ ಬಗ್ಸಿ. ಹ? ಆ, ಎಂತ ಪುಣ್ಯ ಎಂತ ಪುಣ್ಯ, ನಮ್ಮತ್ತೆ ಮೈ ಬಗ್ಸೋದನ್ನ ನೋಡ್ಬೋದು ಇವತ್ತು. ನೈನಿ, ಸುಮನಾ, ಹಿಡ್ಕೊಂಡು ಇವತ್ತು ಬೆಂಡ್ ಮಾಡ್ಬಿಡೋಣ. ನೀವುಗಳು ಸೇರ್ಕೊಂಡು ನನ್ನ ಮುಖ ಸುಟ್ಟು ಹಾಕಲ್ಲ ತಾನೆ? ನನಗೆ ಭಯ ಆಗ್ತಿದೆ. ನಾವ್ಯಾಕೆ ಹಾಗೆ ಮಾಡ್ತೀವಿ ಅತ್ತೆ? ನಾನು ಹಾಗೆ ಮಾಡಲ್ಲ. ಏನಾದರೂ ಆದರೆ ಅತ್ತೆ ದೃಷ್ಟಿಲಿ ನಾನು ಕೆಟ್ಟವಳಾಗ್ತೀನಿ. ಇವಾಗ ನೀನು ಒಳ್ಳೆಯವಳು ಅಂತ ಯಾರೇ ಹೇಳಿದ್ದು? ಏಯ್, ನೀವು ಜಗಳ ಮಾಡ್ತಿದ್ರೆ ಅದು ಮುಗಿಯೋಷ್ಟರಲ್ಲಿ ಕೆರೋಸಿನ್ ಖಾಲಿ ಆಗ್ಬಿಡತ್ತೆ. ಹಾಸಿನಿಮ್ಮ, ನೈನಮ್ಮ, ಅಕ್ಕನ್ನ ಕರ್ಕೊಂಡೋಗಿ ನಿಧಾನಕ್ಕೆ ಬಗ್ಸಿ. ಆ, ಬನ್ನಿ ಅತ್ತೆ, ಬನ್ನಿ. ಬನ್ನಿ. ಬೆಂಡಾಗಿ. ವಿಶಾಲ, ಗಾಯತ್ರಿನ ಹತ್ರ ಕರ್ಕೊಂಡು ಹೋಗಿ ಶಾಖ ತಗ್ಲಿರೋ ಎಲೆಗಳನ್ನ ಅವಳ ಕೈಯಿಂದ ತೆಗಿಬೇಕು. ಸರಿ ಸ್ವಾಮಿ. ಲೂಸ್ ಬಿಡಿ ಅತ್ತೆ. ಅಪ್ಪ, ಹೋಗಿ, ಹತ್ರ ಹೋಗಿ, ಇನ್ನು ಹತ್ರ ಹೋಗಿ. ಮುರಿತಾ ಇದೆ ಕಡೆ. ದೊಡ್ಡತ್ತೆ ಹೆಸರಿಟ್ಕೊಂಡು ಈ ಮಗು ಪುಣ್ಯ ಕಟ್ಕೊಂಡಿದೆ. ಯಾರು ಪುಣ್ಯ ಮಾಡಿದಾರೋ, ಯಾರು ಪಾಪದ ಮೂಟೆನ ಕಟ್ಕೊಂಡಿದಾರೋ ನಿಧಾನವಾಗಿ ಎಲ್ಲ ಗೊತ್ತಾಗತ್ತಮ್ಮ. ಉರಿತಿದೆ ಅಂತ ಅನ್ಸುತ್ತಲ್ವಾ? ಯಾಕೆ ಉರಿಯಲ್ಲ? ಗಾಯತ್ರಿ ಅತ್ತೆ ಫೋಟೋನ ಸುಡಬೇಕು ಅಂತ ಅನ್ಕೊಂಡ್ರಿ. ಹಾಗೆ ಅನ್ಕೊಂಡಿದ್ದಕ್ಕೆ ದೊಡ್ಡತ್ತೆ ಯೂಸ್ ಮಾಡ್ತಿದ್ದ ಲ್ಯಾಂಟರ್ನೇ ನಿಮಗೆ ಶಿಕ್ಷೆ ಕೊಡ್ತಿದೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಲೂಸ್ ಬಿಡಿ ಅತ್ತೆ, ಹತ್ರ ಹೋಗಿ, ಹತ್ರ ಹೋಗಿ. ಅಪ್ಪ, ಯಜಮಾನ್ರೆ, ಮಗು ಕೈ ಸುಡ್ಬೋದು, ಹುಷಾರು. ಹುಷಾರಾಗಿ ನೋಡ್ಕೊಂಡು ತೆಗ್ಸಿ. ಸರಿ ಗಾಯತ್ರಿ, ಎಲೆಗಳನ್ನ ಸ್ಲೋ ತೆಗಿತೀಯ ಅಲ್ವಾ? ಗುಡ್ ಗರ್ಲ್. पवन्तने संकट हरं मंगल मूर्ति ಮಾ, ಅಮ್ಮ, ಅಮ್ಮ, ಅಮ್ಮ. ನೋಡಿದ್ರ, ಚಿಕ್ಕ ಮಗು ಬಗ್ಗೆ ಅನಾಥೆ ಅನಿಷ್ಟ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರಿ. ಆದರೆ ಇವಾಗ ನಿಮಗೆ ಸಹಾಯ ಮಾಡಿದ್ಲವಳು. ಮಾಡಿದ್ದನೋ ಮಾರಾಯ ಅನ್ನೋ ಗಾದೆ ಮಾತನ್ನ ನೆನ್ಪಲ್ಲಿಟ್ಕೋಬೇಕು. ಮಾಮ್, ನಿಮ್ಮ ಫೇಸ್ ಏನ್ ಮಾಮ್ ಸುಟ್ಟೋಗಿರೋ ಕಾಗೆ ಥರ ಆಗೋಗಿದೆ. ಶಾಖ ತಗ್ಲಿ ಹಾಗಾಗಿದೆವಲ್ಲ ಭಾವ. ಇನ್ನೊಂದ್ಸಲ ಏನೇ ಕೇಳ್ಕೊಂಡ್ರು ಮನ್ಸಲ್ಲಿ ಕೇಳ್ಕೊಂಡಿದ್ದನ್ನೇ ಹೊರಗೆ ಹೇಳಿದ್ರೆ ಒಳ್ಳೇದು. ಇನ್ನೊಂದ್ಸಲ ಹೇಳಿ ಪೋಸ್ಟ್ಪೋನ್ ಯಾಕೆ ಮಾಡಬೇಕು? ಮಾಮ್, ಆಂಜನೇಯ ಸ್ವಾಮಿ ಬಾಲಕ್ಕೆ ಬೊಟ್ಟಿಟ್ಟು ನಿಮ್ಮ ಆಸೆ ಏನು ಅಂತ ಹೇಳ್ಕೊಡಿ. ಬೇಡ. ಹೀಗಾಗಿರೋದಕ್ಕೇನೆ ಹೆದರ್ಕೊಂಡ್ಬಿಟ್ಟಿದ್ದಾಳೆ ತಿಲೋತ್ತಮ. ಈ ಸಲ ಒಂದು ಪಕ್ಷ ತಾನೇ ಕಾಣಿಸ್ದೆ ಹೋಗ್ಬೋದೇನೋ ಅನ್ನೋ ಭಯ ಅವಳಲ್ಲಿ ತುಂಬಿಕೊಂಡಿದೆ. ನೈನಿ ವಿಳೆದೆಲೆ ಇಟ್ಟಿದ್ದಕ್ಕೆ ಸರಿ ಹೋಯ್ತು. ಅದೇ ಸ್ಟೀಲ್ ಪ್ಲೇಟ್ ಏನಾದ್ರೂ ಇಟ್ಟಿದ್ರೆ ಸುತ್ತಿಗೆಯಲ್ಲಿ ಹೊಡಿಬೇಕಾಗ್ತಿತ್ತು. ಅದಕ್ಕೆ ಬ್ರೋ, ಮಾಮ್ನ ಒಳಗಡೆ ಕರ್ಕೊಂಡು ಹೋಗು. ಕನ್ನಡಿ ಮುಂದೆ ನಿಲ್ಲಿಸ್ಬೇಡ, ಎದೆ ಹೊಡ್ಕೊಂಡು ಸತ್ತೋಗ್ತಾಳೆ. ಮಾಮ್, ಬನ್ನಿ ಮಾಮ್.
ವಲ್ಲಭ ನನ್ ಫೇಸು ಸರಿಯಾಗಿದೆ ತಾನೆ? ಸ್ವಾಮಿಗಳ ಹತ್ರ ಹೋಗ್ಬೇಕಾದ್ರೆ ಶೋಕಿ ಮಾಡಕ್ ನೋಡ್ತಿರಲ್ಲ ಮಾಮ್. ಹಲ್ಲು ಉದುರಿಸ್ಬಿಡ್ತೀನಿ ರಾಸ್ಕಲ್. ಆಗ್ಲೇ ಮಸೇಲ್ ಮುಳುಗಿದ್ ಮುಖ ಈಗ ಚೆನ್ನಾಗಿದೆಯಲ್ವಾ ಅಂತ ಕೇಳಿದ್ರೆ ತಲೆ ಇಲ್ದೆ ಮಾತಾಡ್ತೀಯಾ? ಸಾರಿ ಮಾಮ್, ನನಗಾಗ ಅನಿಸ್ಲಿಲ್ಲ. ಸರಿ ಬಿಡು, ನಡಿ. ನಮಸ್ತೆ ಗುರುಗಳೇ. ಬಾತಿಲೋತಮ್ಮ, ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಅವ್ರ ಬಗ್ಗೆ ಗೊತ್ತಾಗೋದಾಗಿರ್ಲಿ, ನಮ್ಮ ಮಾಮ್ನ ಆಟ ಆಡಿಸ್ತಿದ್ದಾರೆ. ಏನಾಯ್ತು? ಏಯ್, ನನ್ ಮರ್ಯಾದೆ ಕಳಿಬೇಡ್ವೋ? ಮಾಮ್, ಡಾಕ್ಟರ್ ಹತ್ರ ಮುಚ್ಚಿಟ್ರು ಕೂಡ ಅಖಂಡ ಸ್ವಾಮಿಗಳ ಹತ್ರ ಯಾವ್ದನ್ನು ಮುಚ್ಚಿಡ್ಬಾರ್ದು ಅಂತೀರಲ್ವಾ? ಗಾಯತ್ರಿ ಅಕ್ಕ ಕೊನೆ ಸಲ ಉಟ್ಕೊಂಡಿದ್ ಸೀರೆಯಿಂದಾನೆ ನನ್ನನ್ನ ಸಾಯ್ಸಕ್ ನೋಡಿದ್ರು ಸ್ವಾಮಿ. ಯಾರು? ನನ್ ಹೆಂಡತಿ ಮೇಲೇನೆ ಅಮ್ಮನವ್ರು ಬಂದಿದ್ರು. ದೊಡ್ಡಮ್ಮನ್ ಸೀರೆಯಿಂದ ನಮ್ಮ ಮಾಮ್ನ ಫ್ಯಾನ್ಗೆ ನೇತಾಕಕ್ ನೋಡಿದ್ಲು. ನಮ್ಮ ಮಾಮ್ ಭಾರ ಇರೋದಕ್ಕೆ ಮೇಲೆ ಕೆತ್ತಕ್ ಆಗಿಲ್ಲ ಅಂತ ಅನ್ಸತ್ತೆ. ಏಯ್, ಅದು ಹಳೆ ಕತೆ. ಬೆಳಿಗ್ಗೆ ಆಗಿರೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಲ್ಯಾಂಟನ್ ಇಡೋವರೆಗೂ ನಿನ್ ಮುಖಕ್ಕೆ ಕಂಡ್ಕೊಂಡಿರೋ ವಿಳೆದೆಲೆನ ತೆಗಿಯೋದಕ್ಕಾಗ್ಲಿಲ್ವಾ? ಅದು ಕೂಡ ದತ್ತುಪುತ್ರಿ ಕೈ ಮುಟ್ಟಿದಕ್ಕೇನೆ ಬಿಚ್ಕೊಂಡಿದ್ದು ಸ್ವಾಮಿ. ನಿನ್ ಮನ್ಸಲ್ಲಿದ್ದ ಆಸೆ ಒಳ್ಳೇದಲ್ಲ ಅನ್ನೋ ಒಂದೇ ಕಾರಣಕ್ಕೆ ಹಾಗಾಗಿದೆ ತಿಲೋತ್ತಮ. ಹಾಗೆ ಕೇಳ್ಕೊಳ್ಳಿಲ್ಲ ಅಂದ್ರೆ ಯಾವತ್ತೋ ಒಂದಿನ ಗಾಯತ್ರಕ್ಕ ಮನೆಗ್ ಬರ್ತಾಳೆ, ನನ್ ಪ್ರಾಣ ತೆಗ್ಬಿಡ್ತಾಳೆ. ನಡೆಯೋದು ಅದೇ. ಅದನ್ನ ಬದಲಾಯಿಸೋದಕ್ಕೆ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಾದ್ರೆ ಪುನರ್ಜನ್ಮ ಎತ್ತಿರೋ ದೊಡ್ಡಮ್ಮ ನಮ್ಮ ಮಾಮ್ ಕತೆನ ಮುಗ್ಸಾಕೋದು ಕನ್ಫರ್ಮ್ ಅಂತೀರ ಸ್ವಾಮಿಗಳೇ? ವಿಧಿಯಾಟನ ಯಾರು ತಪ್ಸಕ್ಕಾಗಲ್ಲ. ಹಾಗೆ ಹೇಳಿ ನನ್ ಭವಿಷ್ಯಕ್ಕೆ ಮಣ್ಣೆರಚಬೇಡಿ ಸ್ವಾಮಿ. ಒಂದು ಸಲ ಗಾಯತ್ರಕ್ಕ ನನ್ ಕಣ್ಣಿಗೆ ಬಿದ್ರೆ ಸಾಕು, ಇನ್ನೊಂದು ಜನ್ಮ ಎತ್ತದೇ ಇರೋ ತರ ಮಾಡ್ತೀನಿ. ನಮ್ಮ ಮಾಮು ನಿಮ್ಮ ಹತ್ರ ಬರೋಷ್ಟು ಸುಲಭವಾಗಿ ದೊಡ್ಡಮ್ಮಂಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ ಆಗಲ್ಲ ಸ್ವಾಮಿ. ಸ್ವಲ್ಪ ದಾರಿ ತೋರಿಸಿ ನೀವು. ಹಾಗಾದ್ರೆ ನೀವೊಂದು ಉತ್ಕೃಷ್ಟವಾದ ಕೆಲಸವನ್ನ ಮಾಡಬೇಕು. ಏನ್ ಮಾಡು ಅಂದ್ರೂ ಮಾಡ್ತೀನಿ. ಈ ವಿಷಯನ ಯಾರ ಹತ್ರನೂ ಹೇಳ್ದಿರೋ ಹಾಗೆ ಪ್ರಯತ್ನ ಮಾಡಿ. ಗಾಯತ್ರಿ ದೇವಿ ನಿಮ್ಗೆ ಸ್ಪಷ್ಟವಾಗಿ ಕಾಣಿಸ್ತಾಳೆ. ಹೇಳಿ ಸ್ವಾಮಿ. ಅರ್ಥ ಆಯ್ತಾ? ಇದೇನಿದು ವಿಚಿತ್ರ ಸ್ವಾಮಿ? ಅಯ್ಯೋ, ದೊಡ್ಡಮ್ಮನೇ ಅವ್ರ ಪುನರ್ಜನ್ಮ ತೋರಿಸ್ತಾರಾ? ನಾನು ಹೇಳಿದ್ದಷ್ಟು ಮಾಡಿದ್ರೆ ಅದು ಸಾಧ್ಯ ಆಗತ್ತೆ. ಯಾಕೆ ಮಾಡೋದಿಲ್ಲ ಸ್ವಾಮಿ? ಗಾಯತ್ರಕ್ಕ ತಾನಾಗ್ ತಾನೇ ನಮ್ಮ ಕೈಲಿ ಸಿಕ್ಕಾಕೊಳ್ಳೋ ಅಂತ ಸುವರ್ಣ ಅವಕಾಶ ಸಿಕ್ದಂಗಾಗತ್ತೆ. ನಾವಿನ್ನು ಹೋಗಿ ಬರ್ತೀವಿ. ಅಂಬಾ ಶಿವಶಂಭೋ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದುರ್ಗೆ ಭರ್ಗ ಸಂಸರ್ಗೆ ಸರ್ವಭೂತಾತ್ಮ ವರ್ತನೆ ಅಂಬಾ ಅಂಬಿಕಾ ಮಾತಂಗೆ ಪಾಹಿ ಮಾಂ ಶಿವಂ ಪಾಹಿ ಮಾಂ ಶಿವಂ. ಹಲೋ ಯಜಮಾನ್ರೆ. ಓ ಅಣ್ಣ, ಓ ಗುರು, 5 ನಿಮಿಷ ಸ್ವಲ್ಪ ಸೈಲೆಂಟ್ ಆಗಿರಿ. ನಮ್ಮ ಮಾಮು ದೊಡ್ಡಮ್ಮಗೆ ನಮಸ್ಕಾರ ಮಾಡ್ಬೇಕಂತೆ. ಶತ್ರುಗಳಿಗೆ ಕೈ ಎತ್ತಿ ನಮಸ್ಕಾರ ಮಾಡಿದ್ರೆ ಅದು ಸೋಲಿನ ಸಂಕೇತ ಅಲ್ವಾ ವಲ್ಲಭ? ಗಾಯತ್ರಕ್ಕ ನನ್ನ ಶತ್ರು ಅಂತ ನಿನಗ್ಯಾರೋ ಹೇಳಿದ್ದು?
ದೊಡ್ಡತ್ತೆ ಗಂಡನ ನೀವು ಮದ್ವೆ ಆದ್ಮೇಲೆ ಸವತಿ ಶತ್ರು ಆಗದೆ ಇನ್ನೇನ್ ಫ್ರೆಂಡ್ ಆಗ್ತಾಳಾ? ನಮ್ಮ ಮಾಮೇನು ಫ್ರೆಂಡ್ಶಿಪ್ ಮಾಡೋದಕ್ಕೆ ಅಂತ ಸಿಟಿಗೆ ಬರಲಿಲ್ಲ. ವಲ್ಲಭ, ಅಕ್ಕ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ ಅಂತ ಗೊತ್ತು. ಜಗದೀಶ್ ಬಾಬನ ಮದುವೆ ಆಗಿದ್ರಲ್ಲ, ಅದಕ್ಕೆ ಯಾಕೆ ಹೇಳಿರ್ತಾರೆ ಬಿಡು. ಬೆಳಿಗ್ಗೆನೆ ಫ್ರೆಶ್ ಆಗಿ ಹಾಲ್ಗೆ ಬಂದಿದ್ದೀರಲ್ಲ ಅತ್ತಿಗೆ. ದೇವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡೆ. ನನಗೇಂತ ಒಂದ್ ಜೀವನ, ಈ ಸ್ಥಾನನ ಕೊಟ್ಟಿರೋ ಗಾಯತ್ರಿ ಅಕ್ಕನ್ಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ತು. ಮುಂದೆ ಬನ್ನಿ, ವಿಚಿತ್ರ ನಡೆಯೋದನ್ನ ನೋಡಿ ಬನ್ನಿ. ಇದರಲ್ಲಿ ವಿಚಿತ್ರ ಏನಿದೆ ನಂದೀಶ? ದೊಡ್ಡಮ್ಮ ದೇವತೆ, ಎಷ್ಟು ಕೈ ಮುಗಿತೀವೋ ಅಷ್ಟು ಒಳ್ಳೇದೆ. ಭಕ್ತಿಯಿಂದ ಬೇಡ್ಕೊಂಡ್ರೆ ಪರವಾಗಿಲ್ಲ, ಕೆಟ್ಟ ಯೋಚನೆಯಿಂದ ಕೈ ಮುಗಿದ್ರೆ ಒಳ್ಳೇದಾಗಲ್ಲ. ನೈನಿ, ಹಾಗೆ ಕೇಳ್ತೀಯ? ಈ ಅಮ್ಮನಿಗೆ ನಮ್ಮಮ್ಮ ನೆನಪಾಗಿ ನೋಡಬೇಕು ಅನಿಸ್ತೇನೋ. ಫೋಟೋ ನೋಡೋದ್ಕಿಂತ ಡೈರೆಕ್ಟ್ ಆಗಿ ನೋಡೋ ಯೋಗ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ವಿಶಾಲ್ ಬಾವ. ನೋಡ್ಬೇಕು ಅಂತ ತಾನೇ ಇದೆಲ್ಲ. ಅಂದ್ರೆ ಏನ್ ಮಾಡ್ತಿದ್ದೀರಾ? ಅರ್ಥ ಆಗೋ ಥರ ಹೇಳಿ. ಹಾಸಿನಿ, ಅವನಿಗೇನ್ ಮಾತಾಡ್ಬೇಕು ಗೊತ್ತಿಲ್ಲ. ರಾತ್ರಿ ಮತ್ತೆ ಗಾಯತ್ರಿ ಅಕ್ಕ ಕನ್ಸಲ್ ಬಂದಿದ್ರು. ಇತ್ತೀಚೆಗೆ ನಿಮಗೆ ಸರಿಯಾಗಿ ನಿದ್ದೆ ಆಗ್ತಿಲ್ವಾ ಮಾಮ್? ದೊಡ್ಡಮ್ಮ ಪದೇ ಪದೇ ಕನ್ಸಲ್ಲಿ ಬರ್ತಾ ಇದ್ದಾರೆ. ಅಮ್ಮವ್ರ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಿದ್ದಾರೆ ಅನಿಸ್ತಿದೆ. ನಿಮ್ಮ ಕನಸಲ್ಲಿ ನಮ್ಮಮ್ಮ ಬಂದು ಏನಾದರೂ ಮಾತಾಡಿದ್ರಾ ಅಮ್ಮ? ಹೌದು ವಿಶಾಲ್, ಅಕ್ಕ ಏನ್ ಹೇಳಿದ್ರು ಅಂತ ಹೇಳಿದ್ರೆ ವಿಚಿತ್ರ ಅಂತ ಅನ್ಸುತ್ತೆ. ನೀನ್ ಮುಂದೆ ಹೇಳಕ್ಕ. ದೊಡ್ಡಮ್ಮ ಆಸೆ ಹೇಳ್ಕೊಂಡಿದ್ದಾರೆ. ಅತ್ತೆ ಕನ್ಸಗ್ ನೀವು ಹೋಗಿದ್ರ ಬಾವಾ? ಮಿಸ್ಟರ್ ಹಸ್ಬೆಂಡು ಯಾವಾಗ್ಲೂ ಪಕ್ಕದಲ್ಲೇ ಇರ್ತಾರಲ್ವಾ, ಅದಕ್ಕೆ ಕನ್ಸಲ್ಲೂ ಜೊತೆಗೆ ಹೋಗಿರ್ತಾರೆ ಅಂತ ಅನ್ಸುತ್ತೆ. ಮೊದಲು ನನ್ಗೆ ಹೇಳಕ್ ಬಿಡಿ. ಹೇಳಿ ಮಾಮ್. ನೀವೆಲ್ರೂ ಆಂಜನೇಯ ಸ್ವಾಮಿ ಬಾಲಕ್ಕೆ ಬೊಟ್ಟಿಟ್ಟು ಆಸೆಗಳನ್ನ ಹೇಳ್ಕೊಂಡ್ರಿ. ಆದ್ರೆ ನಾನು ನನ್ನ ಕೋರಿಕೆನ ನಿನ್ನ ಹತ್ರ ಹೇಳ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಅಕ್ಕ. ಅದೇನೋ ಬೇಗ ಹೇಳಿದ್ರೆ ಚೆನ್ನಾಗಿರುತ್ತೆ ಮಾಮ್. ಗಾಯತ್ರಿ ಅಕ್ಕ ಕೊನೆಯದಾಗಿ ಉಟ್ಕೊಂಡಿರೋ ಸೀರೆನ ಒಂದ್ಸಲ ನೀನು ಉಟ್ಕೊಂಡ್ಬಿಡು ಅಂತ ನನ್ನ ಹತ್ರ ಹೇಳಿದ್ರು. ಕಾಸ್ಟ್ಲಿ ಸೀರೆ ನಿಮಗ್ ಕೊಡೋದಿಕ್ ಹೇಳಿದ್ರಾ? ರೇಟ್ ವಿಷಯನ ಪಕ್ಕಕ್ಕಿಡಿ. ಆ ಸೀರೆಯಿಂದ ನೀನು ಅತ್ತೆ ಇಬ್ರು ಕೂಡ ಜೀವಕ್ಕೆ ತಂದ್ಕೊಂಡಿದ್ರಲ್ಲ, ಅದನ್ನ ಮರ್ತು ಬಿಟ್ಟಿಯಾ ಸುಮನಾ? ಆ ಸೀರೆ ಮೂಲಕ ಈ ಸಲ ಪುನರ್ಜನ್ಮ ಪಡ್ತಿರೋ ಗಾಯತ್ರಿ ಅಕ್ಕನ್ನ ಮುಗಿಸ್ಬಿಡ್ತೀನಿ. ನೀನ್ ಉಟ್ಕೋತಿಯೋ ಇಟ್ಕೋತಿಯೋ ಗೊತ್ತಿಲ್ಲ, ಆದ್ರೆ ದೊಡ್ಡದ್ಕೆ ಸೀರೆನ ಕೈಯಲ್ಲಿ ಇಟ್ಕೊಳ್ಳೋಂತ ಅದೃಷ್ಟ ನಿನ್ಗೆ ಸಿಕ್ಕಿದೆ ಅತ್ಗೆ. ನೀನ್ ತುಂಬಾ ಅದೃಷ್ಟವಂತೆ. ದುರುದು ಮಾತೆ. ಆಗೋದು ಒಂದು, ಆಗದೆ ಇರೋದೊಂದು, ಆಗಿ ಆಗದೆ ಇರೋದೊಂದು, ಆಗದೆ ಆಗಿ ಏನೇನೋ ಆಗೋದು ಒಂದೊಂದೊಂದು. ಲೇ, ನೀನ್ ಸುಮ್ನೆ ಇರಲೇ. ಸಂಬಂಧ ಇಲ್ದಿರೋದೆಲ್ಲ ಮಾತಾಡ್ತೀಯ. ಕಲ್ಪನೆಗಳು ನಡೆಯೋದಿಲ್ಲ ವಲ್ಲಭ, ಕಲ್ಪಿಸ್ಕೊಂಡ್ರೆ ಮಾತ್ರ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ವಿಶೇಷವಾದ ಸಂದರ್ಭ ಏನಿಲ್ವಲ್ಲಕ್ಕ? ಗಾಯತ್ರಿ ಅಕ್ಕನ್ ಸೀರೆ ಇಟ್ಕೊಂಡು ಏನ್ ಮಾಡ್ತೀಯಾ? ಹೆಣ್ಮಕ್ಳಿಗೆ ಹೊಸ ಸೀರೆ ಉಡೋದು ಅಂದ್ರೆ ಹಬ್ಬದ ತರ ಚಿಕ್ಕಪ್ಪ. ಅದೇನು ಹೊಸದಲ್ವಲ್ಲ?
ಮುಂದೋಗಿ ಹೇಳಬೇಕು ಅಂದರೆ ಗಾಯತ್ರಿ ಅತ್ತೆ ಹುಟ್ಟಿರೋ ಲಾಸ್ಟ್ ಸೀರೆ. ಅವ್ರು ತಮ್ಮ ಪ್ರಾಣದ ಜೊತೆ ಶಾಶ್ವತವಾಗಿ ಬಿಟ್ಟು ಹೋಗಿರೋ ಸೀರೆ. ನನಗೆ ಯಾಕೆ ಸೀರೆ ಉಟ್ಕೊಳ್ಳೋಕೆ ಗಾಯತ್ರಕ್ಕೆ ಹೇಳಿದ್ರೋ ಗೊತ್ತಿಲ್ಲ, ಆದರೆ ಅಕ್ಕನ ಕೋರಿಕೆ ತೀರಿಸೋದು ನನಗೆ ತುಂಬಾನೇ ಮುಖ್ಯ. ವಿಶಾಲ್, ಸೀರೆ ತಗೊಂಡು ಬರ್ತೀಯಾ?